ಸಾಕಿದ ನಾಯಿಗಳು ಸಾರ್ವಜನಿಕ ಸ್ಥಳದಲ್ಲಿ ಜನರಿಗೆ ಕಚ್ಚುವುದು, ಓಡಾಟಕ್ಕೆ ಭಯ ಉಂಟು ಮಾಡುವುದು, ತೊಂದರೆ ನೀಡುವುದು ಮಾಡಿದರೆ ಅದಕ್ಕೆ ಸಾಕಿದ ಮಾಲಕರೇ ಜವಾಬ್ದಾರರಾಗುತ್ತಾರೆ. ಎಲ್ಲ ಪಂಚಾಯತ್ನಲ್ಲಿ ಪಿಡಿಒ ಅವರು ಈ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಬೇಕು. ಸಾಕಿದ ನಾಯಿ ಬಿಟ್ಟು ಉಳಿದ ನಾಯಿಗಳನ್ನು ಹಿಡಿದು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು. ಅವರು ಸಿದ್ದಾಪುರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಮಾತನಾಡಿದರು. ತಾಲೂಕಿನಲ್ಲಿ ನಾಯಿ ಹಾವಳಿ ಹೆಚ್ಚಾಗುತ್ತಿದ್ದು ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುತ್ತಿವೆ. ಕೂಡಲೇ ನಿಯಂತ್ರಣ ಮಾಡಬೇಕು. ಹಲವಾರು ವರ್ಷಗಳಿಂದ ಇದೇ ರೀತಿ ಅಧಿಕಾರಿಗಳು ಹಾರಿಕೆ ಉತ್ತರ ನೀಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಹೇಳಿದ ಪ್ರಶ್ನೆಗೆ ಶಾಸಕರು ಅಧಿಕಾರಿಗಳಿಗೆ ನಾಯಿಗಳಿಂದ ಯಾರಿಗೂ ತೊಂದರೆಯಾಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಎಂದರು. ಸಭೆಯಲ್ಲಿ ಕೃಷಿ, ಆರೋಗ್ಯ, ತೋಟಗಾರಿಕೆ, ಪಶುಸಂಗೋಪನೆ, ಹೆಸ್ಕಾಂ, ಶಿಕ್ಷಣ ಮುಂತಾದ ಇಲಾಖಾ ಅಧಿಕಾರಿಗಳು ಇಲಾಖಾವಾರು ಮಾಹಿತಿಯನ್ನು ನೀಡಿದರು. ಸಭೆಯಲ್ಲಿ ಎಂಆರ್ ಕುಲಕರ್ಣಿ, ಇಒ ದೇವರಾಜ್ ಹಿತ್ಲುಕೊಪ್ಪ, ಡಿಡಿಪಿಐ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳು ಇದ್ದವಲ್ಲ, ಅವು ಮತ್ತು ಮನೆ ನಾಯಿಗಳು ಇರ್ತವಲ್ಲ, ಅವನ್ನೆಲ್ಲವೂ ಯಾವ ಮನೆ ಸಾಕಿದ್ದಲ್ಲ ಅವ್ರಿಗೆ ಜವಾಬ್ದಾರಿ ಇರುವುದನ್ನು ನಿಮ್ಮ ಪಂಚಾಯತ್ ನೋಟಿಸ್ ನೋಡಿ ನೀವು ಹಾಕಿಲ್ಲ. ನಿಮ್ಮ ನಾಯಿಗೆ ಏನಾದರೂ ಬೇರೆ ಅನಾಹುತ ಆದರೆ ನೀವೇ ಜವಾಬ್ದಾರಿ ಆಗ್ತೀರಿ ಅನ್ನೋದನ್ನು ನೋಟಿಸ್ ನೋಡಿ ಹಂಚಿ. ಆಮೇಲೆ ಉಳಿತಕ್ಕಂಥ ನಾವು ಏನಾದ್ರು ನಿಮ್ಮ ಗಮನಕ್ಕೆ ಬಂದರೆ ಅದು ಸಾರ್ವಜನಿಕ ಯಾರು ಬಂದು ಹೇಳಿದ್ರೆ ಅವ್ರನ್ನ ತಕ್ಷಣ ಪಟ್ಟಣ ಪಂಚಾಯತ್ ಹೇಳಿ ಅವ್ರನ್ನ ಹಿಡಿದು ಮುಂದಿನ ಮಾಡ್ತಾರೆ. ಅದಕ್ಕೆ ನಿಮ್ಮ ಪಂಚಾಯತ್ ಹೆಚ್ಚು ತಾಯಿಗಳು ಹಿಡಿದಿರ್ತಿರಲಿಲ್ಲ, ಅದಕ್ಕೆ 1,650 ರೂಪಾಯಿ ಕೊಡ್ತಕ್ಕಂಥದ್ದನ್ನು ನೀವು ಮಾಡುತ್ತಾರೆ. ಇಷ್ಟೆಲ್ಲ ನೀವು ಎಲ್ಲ ಗ್ರಾಮ ಪಂಚಾಯತ್ ಮತ್ತು ಪಟ್ಟಣ ಪಂಚಾಯತ್ ಮಾಹಿತಿ ತರಿಸಿದೆ. ನಾನು ಒಟ್ಟು ಮಕ್ಕಳ ಸಂಖ್ಯೆ 381. 1178 ಮಕ್ಕಳು ಪಾಸ್ ಆಗಿರ್ತಾರೆ, 3 ಮಕ್ಕಳು ಫೇಲ್ ಆಗಿರ್ತಾರೆ. ರಾಜ್ಯ ಮಟ್ಟದಲ್ಲಿ ಶೃಂಗೇರಿ 556 ಮಕ್ಕಳು ಇರುವಂಥದ್ದು. ಅಲ್ಲಿ 100% ಆಗಿ ರಾಜ್ಯದಲ್ಲಿ ಫಸ್ಟ್ ರ್ಯಾಂಕು ಶೃಂಗೇರಿ ತಾಲೂಕಿಗೆ ಬಂದಿರುವಂಥದ್ದು. ಅಲ್ಲಿ 556 ಮಕ್ಕಳು. ಅದೇ ಸಿದ್ದಾಪುರದಲ್ಲಿ 1,180 ಮಕ್ಕಳಲ್ಲಿ 3 ಮಕ್ಕಳು ಫೇಲ್ ಆಗಿ 1,177 ಮಕ್ಕಳು ಇವತ್ತು ಪಾಸಾಗಿ ರಾಜ್ಯದಲ್ಲಿ 2ನೇ ರ್ಯಾಂಕನ್ನು ತಂದಿರ್ತಕ್ಕಂಥ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿರ್ತಕ್ಕಂಥ ತಾವು ನಿನ್ನೆ ಕೂಡ ಪೇಪರ್ನಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಇವತ್ತು ಮಾನ್ಯ ಮಕ್ಕಳ ಮೇಲೆ ಪ್ರಭಾವ ಬೀರಿ ಇಡೀ ರಾಜ್ಯದಲ್ಲೂ ಕೂಡ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಇವತ್ತು ಮೊನ್ನೆ ನಡೆದಂಥ SMC ಬೋರ್ಡ್ ಎಕ್ಸಾಮಲ್ಲಿ ನಾವು ಕೂಡ ನೋಡಿಲ್ಲ. ಅದಕ್ಕೆ ನಾನು ಆ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ನಮ್ಮ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಮತ್ತು ಶಿಕ್ಷಣ ಮಂತ್ರಿಗಳಿರ್ತಕ್ಕಂಥ ಮಾನ್ಯ ಮಧು ಬಂಗಾರಪ್ಪನವರಿಗೆ ನನ್ನ ಕ್ಷೇತ್ರದ ಜನತೆ ಮತ್ತು ಮಕ್ಕಳ ಪರವಾಗಿ ಆರ್ಥಿಕವಾಗಿರ್ತಕ್ಕಂಥ ಧನ್ಯವಾದನ ಹೇಳಕ್ಕೆ ಬಯಸಪಡಿದೆ. ಅಂತಂದರೆ ನಾವು ಊಹೆಯನ್ನು ಮಾಡೋಕ್ಕಾಗಲ್ಲ, ಆಗದಷ್ಟು ನಮ್ಮ ಶಿಕ್ಷಣ ಅಧಿಕಾರಿಗಳು ಬಂದಿಲ್ಲ. HIV ಕೂಡ ಯಾವುದೇ ಪ್ರಕರಣಗಳು ವರದಿಯಾಗಿಲ್ಲ. ಇದುವರೆಗೆ 1 ಪ್ರಕರಣ ವರದಿಯಾಗಿದೆ. ಮಂಗನ ಕಾಯಿಲೆ ವಿಶೇಷವಾಗಿ ಈ ಒಂದು ಬೇಸಿಗೆ ಇದರಲ್ಲಿ ಎಲ್ಲರಿಗೂ ನಮ್ಮಲ್ಲಿ ಇದುವರೆಗೆ 6 ಪ್ರಕರಣಗಳು ಕಂಡು ಬಂದಿದ್ದಾರೆ. ಎಲ್ಲರೂ ಕೂಡ ಆರೋಗ್ಯವಾಗಿ ಇದ್ದಾರೆ, ಈಗ ಸ್ಟೇಬಲ್ ಆಗಿದ್ದಾರೆ. ನಾಯಿ ಕಡಿತ 143 ಪ್ರಕರಣಗಳು ಇದುವರೆಗೆ ಕಳೆದ ತಿಂಗಳಲ್ಲಿ ಆಗಿದೆ. ಇದುವರೆಗೆ 430 ಪ್ರಕರಣಗಳು ಬಂದಿದೆ. ಹಾವು ಕಡಿತ 5 ಪ್ರಕರಣಗಳು, ಇದುವರೆಗೆ 6 ಪ್ರಕರಣಗಳು. ಮಲೇರಿಯಾ, ಕೊರೋನಾ, ಡೆಂಗು, ಚಿಕ್ಕಮುಂಜೆ ಯಾವುದೇ ಪ್ರಕರಣಗಳು ನಮ್ಮ ಇದರಲ್ಲಿ ವರದಿಯಾಗಿಲ್ಲ. PFD ಇದರಲ್ಲಿ ನಾವು ಇದುವರೆಗೆ ರಕ್ತ ಮಾದರಿಯನ್ನು 937 ಮಾದರಿಗಳನ್ನು ಟೆಸ್ಟಿಗೆ ಕಳಿಸಿದ್ದೀವಿ. ಅದರಲ್ಲಿ 6 ಈಗಾಗಲೇ ನಾನು ಹೇಳಿದಾಗೆ ಪ್ರಕರಣ ಬಂದಿದೆ. ಮಂಗಗಳು 12 ಮಂಗಗಳು ಈ ಒಂದು ಹಂತದಲ್ಲಿ ಡೆತ್ ಆಗಿದ್ದಾವೆ. ಅದರಲ್ಲಿ 2 ಮಂಗಗಳನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಲಾಗಿದೆ. ಯಾವುದೂ ಕೂಡ ಪಾಸಿಟಿವ್ ಬಂದಿಲ್ಲ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.